334 ರಾಜಕೀಯ ಪಕ್ಷಗಳ ಮಾನ್ಯತೆ ರದ್ದಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಮಹತ್ವದ ನಿರ್ಧಾರ ಅದು 2019 ರಿಂದ ಚುನಾವಣೆಗೆ ಸ್ಪರ್ಧೆ ಮಾಡದ ಪಕ್ಷಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 334 ಪೊಲಿಟಿಕಲ್ ಪಾರ್ಟಿಯನ್ನು ರದ್ದು ಮಾಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಮಹತ್ವದ ನಿರ್ಧಾರ ಇದು. 2019 ರಿಂದ ಚುನಾವಣೆಗೆ ಸ್ಪರ್ಧೆ ಮಾಡದ ಪಕ್ಷಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹೆಸರಿಗಷ್ಟೇ ಪಾರ್ಟಿ, ಬೌದ್ಧಿಕವಾಗಿ ಯಾವುದೇ ಸಾಕ್ಷ್ಯ ಇಲ್ಲ, ಕನಿಷ್ಠ ಕಚೇರಿಯೂ ಇಲ್ಲ ಅಂತಹ ರಾಜಕೀಯ ಪಕ್ಷಗಳ ಮೇಲೆ ಇಸಿ ಎಲೆಕ್ಷನ್ ಕಮಿಷನ್ ಚಾಟಿ ಬೀಸಿದೆ. ದೇಶದಲ್ಲಿ 2854 ಪಕ್ಷಗಳ ಹೆಸರು ನೋಂದಣಿಯಾಗಿವೆ. ಈ ಪೈಕಿ 338 ರಾಜಕೀಯ ಪಕ್ಷಗಳ ಮೇಲೆ ನಿಷೇಧವನ್ನು ಹೇರಲಾಗಿದೆ. ಸದ್ಯ ದೇಶದಲ್ಲಿವೆ 2500ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳು. ಸದ್ಯ ದೇಶದಲ್ಲಿ ಬಿಜೆಪಿ, ಕಾಂಗ್ರೆಸ್ ಸೇರಿ ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ನನ್ನ ಮತ್ತು ನಿಮ್ಮ ನಾಲಿಗೆಯಲ್ಲಿ ಹರಿದಾಡೋ ಪಕ್ಷಗಳು ಸಿಪಿಎಂ, ಬಿಎಸ್ಪಿ, ಎಎಪಿ, ಎನ್ಪಿಪಿ, ಎನ್ಸಿಪಿ, ಕಾಂಗ್ರೆಸ್ಸು, ಬಿಜೆಪಿ, ಜೆಡಿಎಸ್ಸು, ಹೀಗೆ ಅನೇಕ ಪಕ್ಷಗಳು, ಡಿಎಂಕೆ, ಎಐಎಡಿಎಂಕೆ, ಹೀಗೆ ಅನೇಕ ಪಕ್ಷಗಳಿದ್ದಾವೆ. ಆದರೆ ಕೆಲವರು ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಇನ್ನೂ ಕೆಲವರು ಅದನ್ನು ಕಾಯಕವೇ ಮಾಡ್ಕೊಂಡಿದ್ದಾರೆ. ನಾಮಿನೇಷನ್ ಸಲ್ಲಿಸೋದು, ಅದಾದ ನಂತರ ನಾಮಿನೇಷನ್ ವಾಪಸ್ ತಗೊಳ್ಳೋದು, ಎದುರಿದ್ದವನ ಜೊತೆ ತಗೊಂಡು ಎಣಿಸೋದು. ಸೊ ಈ ತರಹದ ವಿಚಾರದಲ್ಲಿ ಒಂದಷ್ಟು ರಾಜಕೀಯ ಪಕ್ಷಗಳು ಸಕ್ರಿಯರಾಗಿರಬೇಕಾದ್ರೆ ಯಾವುದೇ ತರಹ 2019 ರಿಂದ ಈವರೆಗೂ ಚುನಾವಣೆಗೆ ಸ್ಪರ್ಧೆ ಮಾಡಿರದಂತಹ ಪಕ್ಷಗಳನ್ನು ನೋಟ್ ಮಾಡಿಕೊಂಡು ಕನಿಷ್ಠ ಪಕ್ಷ ಒಂದು ಕಚೇರಿಯನ್ನು ತೆರೆಯದಂತಹ ಪಕ್ಷಗಳ ಹೆಸರಿದ್ರೆ ಅದನ್ನು ರದ್ದು ಮಾಡುವಂತಹ ಒಂದು ಪ್ರಕ್ರಿಯೆಗೆ ಈಗ ಅಥವಾ ಒಂದು ಕಾರ್ಯಕ್ಕೆ ಈಗ ಚುನಾವಣಾ ಆಯೋಗ ಮುಂದಾಗಿರ್ತಕ್ಕಂತಹದ್ದು. ಅಂತಹ ರಾಜಕೀಯ ಪಕ್ಷಗಳ ಮೇಲೆ ಇಸಿ ಚಾಟಿ ಬೀಸಿದೆ, ಅರ್ಥಾತ್ ಎಲೆಕ್ಷನ್ ಕಮಿಷನ್. ದೇಶದಲ್ಲಿ 2854 ಪಕ್ಷಗಳ ಹೆಸರು ನೋಂದಣಿಯಾಗಿವೆ, ಅರ್ಥಾತ್ ರಿಜಿಸ್ಟರ್ ಆಗಿದೆ. ಈ ಪೈಕಿ 338 ರಾಜಕೀಯ ಪಕ್ಷಗಳ ಮೇಲೆ ನಿಷೇಧವನ್ನು ಹೇರಲಾಗಿದ್ದು, ಸದ್ಯ ದೇಶದಲ್ಲಿನ 2520 ರಾಜಕೀಯ ಪಕ್ಷಗಳು, ಸದ್ಯ ದೇಶದಲ್ಲಿ ಬಿಜೆಪಿ, ಕಾಂಗ್ರೆಸ್ ಸೇರಿ ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಆ ಪೈಕಿ ಸಿಪಿಎಂ, ಬಿಎಸ್ಪಿ, ಎಎಪಿ, ಎನ್ಪಿಪಿ ಸಹ ರಾಷ್ಟ್ರೀಯ ಪಕ್ಷಗಳ ಸಾಲಿನಲ್ಲಿ ಸೇರುತ್ತೆ. ಸೊ ಒಟ್ಟಾರೆ ಇನ್ಆಕ್ಟಿವ್ ಆಗಿರುವಂತಹ ಒಂದಷ್ಟು ಪಕ್ಷಗಳನ್ನು ಪರ್ಮನೆಂಟ್ ಆಗಿ ನಿಷ್ಕ್ರಿಯಗೊಳಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.